ಈ ಕಾರ್ಯಕ್ರಮದ ಶುರುವಲ್ಲೂ ಹೇಳಿದೆ, ಹೆಡ್ಲೈನಲ್ಲೂ ಕೂಡ ಹೇಳ್ತಾ ಇದ್ವಿ, ದರ್ಶನ್ಗೆ ನಾಳೆ ಟ್ರಿಪಲ್ ಟ್ರಬಲ್, ಮೂರರ ಕಂಟಕ ಅಂತ. ಹಾಗಾದ್ರೆ ಯಾವುದದು ಮೂರು ವಿಚಾರಗಳು, ಯಾವ ರೀತಿ ಕಂಟಕ ಆಗೋ ಸಾಧ್ಯತೆ ಇದೆ ಗಮನಿಸ್ತಾ ಹೋಗೋಣ ಒಂದೊಂದಾಗಿ. ಮೊದಲ ಕಂಟಕ ಜಾಮೀನು ಅರ್ಜಿ. ನಿಮಗೆ ನೆನಪಿರಬಹುದು, ಮೊನ್ನೆ ಬಳ್ಳಾರಿಯ ಕಾರಾಗೃಹಕ್ಕೆ ಹೋಗಿ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಮೀಟ್ ಆಗಿ ಬಂದ ಸಂದರ್ಭದಲ್ಲಿ ಒಂದು ಕಾಗದಕ್ಕೆ ಸಹಿ ಕೂಡ ಹಾಕ್ಸ್ಕೊಂಡಿದ್ರು, ಒಂದು ಪೇಪರ್ಗೆ ಸಹಿ ಕೂಡ ಹಾಕ್ಸ್ಕೊಂಡ್ಬಂದಿದ್ರು ದರ್ಶನ್ ಅವರ ಕೈಯಿಂದ. ಅದು ಜಾಮೀನು ಸಲ್ಲಿಕೆಗೆ ಅರ್ಜಿ, ಅದಕ್ಕೆ ದರ್ಶನ್ ಅವರ ಕೈಯಲ್ಲಿ ಸಹಿಯನ್ನ ಹಾಕಿಸಿಕೊಂಡು ಬಂದಿದ್ರು ವಿಜಯಲಕ್ಷ್ಮಿ ಅನ್ನೋ ಮಾಹಿತಿ ಲಭ್ಯವಾಗಿತ್ತು. ಹಾಗಾದ್ರೆ ನಾಳೆಯೇ ದರ್ಶನ್ಗೆ ಜಾಮೀನನ್ನ ಕೋರಿ ಅರ್ಜಿ ಸಲ್ಲಿಕೆ ಮಾಡುವ ಸಾಧ್ಯತೆ ಇದೆಯಾ? ಎಲ್ಲ ಬೆಳವಣಿಗೆಗಳನ್ನ ಗಮನಿಸಿ ನೋಡಿದಾಗ ಹೌದು ಅನ್ನೋ ರೀತಿಯಲ್ಲೇ ಇದೆ. ಚಾರ್ಜ್ ಶೀಟ್ ಸಬ್ಮಿಟ್ ಆದ ನಂತರದಲ್ಲಿ, ಚಾರ್ಜ್ ಶೀಟು ಸಲ್ಲಿಕೆ ಆದ ನಂತರದಲ್ಲಿ ಜಾಮೀನಿಗಾಗಿ ಅರ್ಜಿ ಸಲ್ಲಿಕೆ ಮಾಡಬಹುದು ಅನ್ನೋ ಅಂದಾಜಿತ್ತು. ಇನ್ಫ್ಯಾಕ್ಟ್ ರಿಪಬ್ಲಿಕ್ ಕನ್ನಡದಲ್ಲೇನೆ ಅನೇಕ ಕಾನೂನು ಪರಿಣಿತರು ಕೂಡ ಮಾಹಿತಿಯನ್ನ ಹಂಚಿಕೊಂಡ ರೀತಿಯಲ್ಲಿ ಚಾರ್ಜ್ ಶೀಟ್ಗಿಂತ ಮುಂಚೆನೆ ಬೇಲ್ಗೆ ಅಪ್ಲಿಕೇಶನ್ ಹಾಕೊಂಡ್ರೆ ಸಿಗೋ ಸಾಧ್ಯತೆ ಕಡಿಮೆ. ಹಾಗಾಗೇನೆ ಇಷ್ಟು ದಿನ ಕಾದಿದ್ರು ದರ್ಶನ್, ಹಾಗೆ ದರ್ಶನ್ ಪರವಾದವರ ಕುಟುಂಬಸ್ಥರು, ಸ್ನೇಹಿತರು. ಈಗ ಚಾರ್ಜ್ ಶೀಟ್ ಸಬ್ಮಿಷನ್ ಆಗಿದೆ. ಬರೋಬ್ಬರಿ 3991 ಪುಟ, 3991 ಪುಟಗಳ ಚಾರ್ಜ್ ಶೀಟ್ ಸಬ್ಮಿಷನ್ ಆಗಿದೆ. ಚಾರ್ಜ್ ಶೀಟ್ ಸಲ್ಲಿಕೆಯ ನಂತರದಲ್ಲಿ ಇದೀಗ ಜಾಮೀನಿಗೆ ಅರ್ಜಿ ಸಲ್ಲಿಕೆಯ ಪ್ರಕ್ರಿಯೆ ಬಗ್ಗೆ ಚಿಂತನೆ ಶುರುವಾಗಿದೆ. ಜಾಮೀನು ಅರ್ಜಿಗೆ ಸಹಿ ಮಾಡಿದ್ದಾರೆ ಈಗ ಆಲ್ರೆಡಿ ದರ್ಶನ್. ಪತ್ನಿ ವಿಜಯಲಕ್ಷ್ಮಿ ಹಾಗೆ ಸಹೋದರ ದಿನಕರ್ ತುಗುದೀಪ್ ಹೋದ ಸಂದರ್ಭದಲ್ಲಿ ವಕೀಲರನ್ನ ಕೂಡ ಕರ್ಕೊಂಡು ಹೋಗಿ ಅವರ ಅಡ್ವೈಸ್ ಮೇರೆಗೆ ದರ್ಶನ್ ಅವರ ಕೈಯಲ್ಲಿ ಜಾಮೀನಿನ ಅಪ್ಲಿಕೇಶನ್ಗೆ ಸಹಿಯನ್ನ ಕೂಡ ಹಾಕಿಸ್ಕೊಂಡು ಬಂದಿದ್ದಾರೆ. ದರ್ಶನ್ ಪರವಾಗಿ ವಕೀಲರ ತಂಡ ನಾಳೆ ಕೋರ್ಟ್ನ ಮುಂದೆ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡೋ ಎಲ್ಲ ಸಾಧ್ಯತೆ ಇದೆ. ಬಳ್ಳಾರಿ ಜೈಲಿಗೆನೆ ಬಂದು ಸಹಿ ಮಾಡಿಸ್ಕೊಂಡು ಹೋಗಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ. ಅಪ್ಲಿಕೇಶನ್ ಏನೋ ಹಾಕ್ತಾರೆ, ಆದರೆ ಅದನ್ನ ಕೋರ್ಟ್ ಯಾವ ರೀತಿ ಪರಿಗಣಿಸುತ್ತೆ, ಈ ಟೆನ್ಷನ್ ದರ್ಶನ್ಗೆ ಇದ್ದೇ ಇದೆ. ಇದು ಮೊದಲ ಟೆನ್ಷನ್. ಹಾಗಾದ್ರೆ ಎರಡನೇ ಟೆನ್ಷನ್ ಯಾವುದು? ಜಾಮೀನಿಗಾಗಿನೇ ಮಂಡೆ ಬಿಸಿ. ನಾಳೆ ಸೋಮವಾರದ ಜೊತೆಗೆ ಜಾಮೀನು ಅರ್ಜಿ ಸಲ್ಲಿಕೆ ಆದ ನಂತರ ಅದು ಸಿಗುತ್ತಾ ಅಥವಾ ರಿಜೆಕ್ಟ್ ಆಗುತ್ತಾ ಅನ್ನೋ ಟೆನ್ಷನ್. ಜಾಮೀನಿನ ಮಂಡೆ ಬಿಸಿ ಜೊತೆಗೆ ಮತ್ತೆರಡು ಟೆನ್ಷನ್ ಕೂಡ ಇದ್ದೇ ಇದೆ. ನಾಳೆಗೆ ದರ್ಶನ್ ಕೋರ್ಟ್ ಕಸ್ಟಡಿ, ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯವಾಗ್ತಾ ಇದೆ ಸೆಪ್ಟೆಂಬರ್ 9ರವರೆಗೆ. ಕಳೆದ ಬಾರಿ ನ್ಯಾಯಾಧೀಶರ ಮುಂದೆ ಪರಪ್ಪನ ಅಗ್ರಹಾರ ಕಾರಾಗೃಹದಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಲಾಗಿತ್ತು ಈ 17 ಮಂದಿ ಆರೋಪಿಗಳನ್ನ. ಆ ಸಂದರ್ಭದಲ್ಲಿ ಸೆಪ್ಟೆಂಬರ್ 9ರವರೆಗೆ ನ್ಯಾಯಾಂಗ ಬಂಧನದ ಅವಧಿಯನ್ನ ವಿಸ್ತರಿಸಿ ಆದೇಶವನ್ನ ಹೊರಡಿಸಿತ್ತು ನ್ಯಾಯಾಲಯ. ಅಂದ್ರೆ ನಾಳೆವರೆಗೂ. ನಾಳೆಗೆ ಈ ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯವಾಗ್ತಿರೋದ್ರಿಂದ ನಾಳೆ ಮತ್ತೊಮ್ಮೆ ಕೋರ್ಟ್ ಮುಂದೆ ಹಾಜರುಪಡಿಸಬೇಕು. ಈ ಬಾರಿ ಬದಲಾವಣೆ ಏನು ಅಂತಂದ್ರೆ, ಕಳೆದ ಬಾರಿ ಈ ಪ್ರಕರಣದ ಬಹುತೇಕ ಆರೋಪಿಗಳು 3ರನ್ನ ಹೊರತುಪಡಿಸಿ, ತುಮಕೂರಿಗೆ ಶಿಫ್ಟ್ ಆಗಿರೋ 3ರನ್ನ ಹೊರತುಪಡಿಸಿ ಉಳಿದೆಲ್ಲರೂ ಕೂಡ ಇದ್ದಿದ್ದು ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲೇ. ಆದರೆ ಯಾವಾಗ ಪರಪ್ಪನ ಅಗ್ರಹಾರ ಕಾರಾಗೃಹವಾಗಿ ಉಳಿದಿಲ್ಲ ಇವ್ರ ಪಾಲಿಗೆ, ರೆಸ್ಟೋರೆಂಟು ರೆಸಾರ್ಟ್ ರೀತಿಯಲ್ಲಿ ಆಗಿದೆ ಅನ್ನೋ ಸುದ್ದಿ ಪ್ರಸಾರವಾಯಿತು. ಅದಾದ ನಂತರದಲ್ಲಿ ಛಿದ್ರ ಇಡೀ ಗ್ಯಾಂಗ್ ಛಿದ್ರ ಒಬ್ಬೊಬ್ರು ಆರೋಪಿ ಒಂದೊಂದು ಕಡೆಗೆ. ನಾಳೆ ಜಡ್ಜ್ ಮುಂದೆ ಬೇರೆ ಬೇರೆ ಕಾರಾಗೃಹಗಳಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗ್ತಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳು, ಇನ್ಕ್ಲೂಡಿಂಗ್ ದರ್ಶನ್ ಬಳ್ಳಾರಿಯ ಕಾರಾಗೃಹದಿಂದಲೇ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜಡ್ಜ್ ಮುಂದೆ ಹಾಜರಾಗೋ ಸಾಧ್ಯತೆ ಇದೆ, ಬಳ್ಳಾರಿ ಜೈಲಿನಿಂದಲೇ. ಹೀಗಾಗಿ ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯವಾದರೂ ಕೂಡ ಮತ್ತಷ್ಟು ದಿನ ಜೈಲಿನಲ್ಲೇ ಕಳೆಯೋದು ಬಹುತೇಕ ಕನ್ಫರ್ಮ್. ಮತ್ತೆ ಕೋರ್ಟ್ ಮುಂದೆ ಹಾಜರಾದರೂ ಕೂಡ ನ್ಯಾಯಾಂಗ ಬಂಧನದ ಅವಧಿಯನ್ನೇ ವಿಸ್ತರಣೆ ಮಾಡೋ ಸಾಧ್ಯತೆ ಇದೆ. ಚಾರ್ಜ್ ಶೀಟ್ ಸಬ್ಮಿಟ್ ಮಾಡೋ ಸಂದರ್ಭದಲ್ಲಿ ತನಿಖಾಧಿಕಾರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ತನಿಖೆ ಪೂರ್ಣಗೊಂಡಿಲ್ಲ, ಇನ್ನೂ ಒಂದಷ್ಟು ಡಾಕ್ಯುಮೆಂಟ್ಗಳು FSL ನಿಂದ ಬರೋದು ಬಾಕಿ ಇದೆ, ಇನ್ನು 8 ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪೋರ್ಟ್ ತಯಾರಾಗೋದು ಬಾಕಿ ಇದೆ. ಹೀಗೆ ತನಿಖೆ ಪರಿಪೂರ್ಣವಾಗದೆ ಹೊರತು ನ್ಯಾಯಾಂಗ ಬಂಧನದಿಂದ ಮುಕ್ತಿ ಸಾಧ್ಯತೆ ಕಡಿಮೆ. ಈಗ ಆಪ್ಷನ್ ಇರೋದು ಒಂದೇ, ಬೇಲ್ ತಗೊಂಡು ಆಚೆ ಬರಬೇಕು, ಇಲ್ಲ ಮತ್ತಷ್ಟು ವಿಚಾರಣೆಗೆ ಒಳಪಡಿಸಬೇಕು ಅಂತ ಹೇಳಿ ಏನಾದರೂ ಪ್ರಸಂಗ ಬಂದರೆ ತಮ್ಮ ಸುಪರ್ದಿಗೆ ತನಿಖಾಧಿಕಾರಿಗಳು ಕೇಳೋ ಸಾಧ್ಯತೆ ಇದೆ. ಆ ಸಾಧ್ಯತೆ ಈಗ ಆಸ್ ಆಫ್ ನೌ ಕಡಿಮೆನೇ ಇದೆ. ಹೀಗಾಗಿ ನ್ಯಾಯಾಂಗ ಬಂಧನದ ಅವಧಿಯೇ ಮುಂದುವರಿಯೋ ಸಾಧ್ಯತೆ. ಹೀಗಾಗಿ ಇರುವ ಜೈಲಿನಲ್ಲೇ ಮತ್ತೊಂದಷ್ಟು ದಿನಗಳ ಕಾಲ ಇರಲೇಬೇಕಾದ ಅನಿವಾರ್ಯತೆ ಇದೆ. ಮೂರನೇ ಕಂಟಕ, ಮೂರನೇ ಟೆನ್ಷನ್ ಯಾವುದು ಅದನ್ನು ಕೂಡ ಗಮನಿಸ್ತಾ ಹೋಗೋಣ. ಮನೆ ಊಟ ಬೇಕು ಅಂತ ಹೇಳಿ ಕೋರ್ಟ್ನ ಮುಂದೆ ಅಪ್ಲಿಕೇಶನ್ ಮೇಲೆ ಅಪ್ಲಿಕೇಶನ್ ಅನ್ನು ಸಲ್ಲಿಸ್ತಾ ಇದ್ದಾರೆ ದರ್ಶನ್. ನಾಳೆ ಈ ವಿಚಾರ ಕೂಡ ಕೋರ್ಟ್ ಮುಂದೆ ವಿಚಾರಣೆಗೆ ಬರ್ತಾ ಇದೆ. ಇಷ್ಟು ದಿನಗಳ ಕಾಲ ಕೋರ್ಟ್ನ ಮುಂದೆ ಪದೇ ಪದೇ ವಿಚಾರಣೆಗೆ ಬಂದರೂ ಕೂಡ
ಅನುಮತಿ ಅಂತ ಹೇಳಿ ಸಿಕ್ಕಿಲ್ಲ ದರ್ಶನ್ಗೆ ಮನೆ ಊಟವನ್ನು ತರಿಸ್ಕೊಂಡು ತಿನ್ನಿಕ್ಕೆ. ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಇರ್ತಾನೆ, ಸಿಕ್ಕಿಲ್ಲ. ಈಗ ದೂರದ ಬಳ್ಳಾರಿಯಲ್ಲಿ ಮನೆ ಊಟಕ್ಕೆ ಅವಕಾಶ ಸಿಕ್ಕಿದ್ರು ಕೂಡ ಮನೆಯಿಂದ ಹೋಗುತ್ತಾ, ಬೆಂಗಳೂರಿನಿಂದ ಹೋಗುತ್ತಾ, ಪಾಸಿಬಿಲಿಟೀಸ್ ಕಮ್ಮಿ. ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಅದು ಅವ್ರ ಹೆಡ್ಡೇಕ್, ಅವ್ರ ತಲೆ ಬಿಸಿ. ಆದರೆ ಕೋರ್ಟ್ ಇದನ್ನು ಯಾವ ರೀತಿ ಪರಿಗಣಿಸುತ್ತೆ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ನಾಳೆಯಾದರೂ ಸಿಗುತ್ತಾ ಮನೆಯೂಟದ ಭಾಗ್ಯ? ಮನೆಯೂಟಕ್ಕಾಗಿ ಸಾಲು ಸಾಲು ಅರ್ಜಿಯನ್ನ ಹಾಕಿದ್ದಾರೆ ದರ್ಶನ್ ಪರ ವಕೀಲರು. ಪರಪ್ಪನ ಅಗ್ರಹಾರ ಅರಮನೆ ಅಂತಿತ್ತು, ರಾಜನಂತಿದ್ರು ಕೊಲೆ ಆರೋಪಿ ದರ್ಶನ್. ಕೈಯಲ್ಲಿ ಸಿಗರೇಟು, ಕಾಫಿ ಮಗು ಸುಮಾರು ಸತಿ ನೋಡ್ಬಿಟ್ಟಿದ್ದಾರೆ ನೀವು ಕೂಡ ಆ ಫೋಟೋವನ್ನು. ಬಳ್ಳಾರಿ ಜೈಲಿನಲ್ಲಿ ಬಳಲಿ ಬೆಂಡಾದಂತೆ ಕಾಣ್ತಾ ಇದ್ದಾರೆ ದರ್ಶನ್. ಬಹಳ ಕಟ್ಟುನಿಟ್ಟಂತ ಮೇಲ್ನೋಟಕ್ಕಂತೂ ಕಾಣಿಸ್ತಾ ಇದೆಯಪ್ಪ. ಮೊನ್ನೆ ವಿಜಯಲಕ್ಷ್ಮಿ ಅವ್ರ ಬ್ಯಾಗ್ ತಗೊಂಡು ಹೋದ್ರೆ ದರ್ಶನ್ ಅವರೇ ಎತ್ಕೊಂಡು ಹೋಗ್ತಾ ಇದ್ರು. ಪಾಪ ನಮ್ಮ ಬಾಸ್ ಕೈಯಲ್ಲಿ ಬ್ಯಾಗು ಅಂತ ಅದು ಇನ್ನೆಷ್ಟು ಜನ ಹೊಟ್ಟೆ ಹೊಡ್ಕೊಂಡ್ರೋ ಗೊತ್ತಿಲ್ಲ. ಜೈಲಿನ ಅಧಿಕಾರಿಗಳು ಬಳ್ಳಾರಿಯಲ್ಲಿ ಎಸ್ಪೆಷಲಿ ಬೇರೆ ಖೈದಿಗಳಂತೆಯೇ ದರ್ಶನನ್ನ ಕೂಡ ನಡೆಸ್ಕೊಳ್ತಿದ್ದೇವೆ ಅನ್ನೋದನ್ನ ಮಾಧ್ಯಮಗಳ ಕಣ್ಣಿಗೆ ರಾಚುವಂತೆ ಬಿಂಬಿಸ್ತಾ ಇದ್ದಾರೆ. ಒಳಗೂ ಹಾಗೆ ಇದೆಯಾ? ಕ್ವೆಶ್ಚನ್ ಮಾರ್ಕ್. ಮನೆಯೂಟಕ್ಕಾಗಿ ಪರಿಪರಿಯಾಗಿ ಬೇಡ್ತಾ ಇದ್ದಾರೆ ದರ್ಶನ್. ಟಿವಿ ಪುಸ್ತಕ, ಮನೆಯೂಟದ ಜೊತೆ ಟಿವಿ ಪುಸ್ತಕ ಕೂಡ ಬೇಕು ಅಂತ ಹೇಳಿರೋದು. ಕೋರ್ಟ್ ಇದನ್ನ ಪರಿಗಣಿಸುತ್ತಾ ಅಥವಾ ರಿಜೆಕ್ಟ್ ಮಾಡುತ್ತಾ ಅಂತ ಹೇಳಿ. ಒಂದು ಕಡೆ ಜಾಮೀನು ಅರ್ಜಿಗೆ ನಾಳೆ ಸಲ್ಲಿಕೆ ಆಗತ್ತೆ ಅನ್ನೋದು, ಜಾಮೀನು ಅರ್ಜಿ ಸಲ್ಲಿಕೆ ಆದರೂ ಕೂಡ ಸಿಗುತ್ತಾ ಜಾಮೀನು ಅನ್ನೋದು. ಮತ್ತೊಂದು ಕಡೆಯಲ್ಲಿ ಎರಡನೇ ವಿಚಾರ, ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯವಾಗ್ತಾ ಇದೆ. ಮೂರನೆಯದ್ದು ಮನೆ ಊಟ. ಟ್ರಬಲ್ ದರ್ಶನ್ ಪಾಲಿಗೆ ನಾಳೆ ಅತ್ಯಂತ ಮಹತ್ತರವಾದ ದಿನ. ಈ ಮೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಗತ್ತೆ, ಅದರ ಕಂಪ್ಲೀಟ್ ಡೀಟೇಲ್ಸ್, ಪಿನ್ ಟು ಪಿನ್ ಅಪ್ಡೇಟ್ಸ್ ಇವೆಲ್ಲವನ್ನ ಕೂಡ ನಾಳೆ ಇಡೀ ದಿನ ರಿಪಬ್ಲಿಕ್ ಕನ್ನಡದಲ್ಲಿ ಗಮನಿಸಿ, ಮಿಸ್ ಮಾಡಿದೆ. ರೇಣುಕಾ ಸ್ವಾಮಿ ಕೊಲೆಯಾಗಿ ಇವತ್ತಿಗೆ 3 ತಿಂಗಳು. ತನ್ನವರನ್ನ ಕಳೆದುಕೊಂಡ ತಂದೆ ತಾಯಿ, ಹೆತ್ತ ಮಗನನ್ನ ಕಳೆದುಕೊಂಡ ತಂದೆ ತಾಯಿ, ಹಾಗೆ ಪತಿಯನ್ನ ಕಳೆದುಕೊಂಡ ಪತ್ನಿ ಈ ದಿನಕ್ಕೂ ಕೂಡ ನಿರಂತರವಾಗಿ ಪ್ರತಿನಿತ್ಯ ಕಣ್ಣೀರಲ್ಲೇ ಕೈ ತೊಳಿತಾ ಇದ್ದಾರೆ. ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿಗಳು ಜೈಲಿನಲ್ಲಿದ್ದಾರೆ. ಆ ಪೈಕಿ ಕೆಲವರಿಗೆ ರಾಜಾತಿಥ್ಯ ಸಿಗ್ತಾ ಇದೆ. ಇದೇ ಕಾರಣಕ್ಕೆ ಬಳ್ಳಾರಿ ಜೈಲಿಗೆ ಹೋಗಿದ್ದಾರೆ. ಆದರೂ ಕೂಡ ಪ್ರತಿನಿತ್ಯ ಒಬ್ಬರಲ್ಲ ಒಬ್ರು ಇವರಿಗೆ ಸಂಪರ್ಕ ಮಾಡಲಿಕ್ಕೆ, ನಾವಿದ್ದೀವಿ ನಿಮ್ಮ ಜೊತೆಯಲ್ಲಿ ಅಂತ ಹೇಳಲಿಕ್ಕೆ ಪ್ರಯತ್ನ ಪಡ್ತಲೇ ಇದ್ದಾರೆ. ಆರೋಪಿಗಳ ಪರವಾಗಿ ನಾವಿದ್ದೀವಿ ಅಂತ ಹೇಳಿ ಬಹಿರಂಗವಾಗಿ ಹೇಳಿಕೆ ಕೊಡ್ತಿರುವವರಿದ್ದಾರೆ. ಆದರೆ ಇವತ್ತು ಮನೆಯ ಮಗನನ್ನ ಕಳೆದುಕೊಂಡು, ಆರ್ಥಿಕವಾಗಿ ಇಡೀ ಕುಟುಂಬಕ್ಕೆ ಆಸರೆಯಾಗಿದ್ದಾತನನ್ನ ಕಳೆದುಕೊಂಡು ರೇಣುಕಾ ಸ್ವಾಮಿ ಕುಟುಂಬಸ್ಥರು ಕಂಗಾಲಾಗಿದ್ದಾರೆ. ನಿಮ್ಮ ಪರವಾಗಿ ನಾವಿದ್ದೇವೆ ಅಂತ ಹೇಳ್ತಿರುವವರು ಮಾಧ್ಯಮಗಳನ್ನ ಹೊರತುಪಡಿಸಿ ಬೆರಳೆಣಿಕೆ ಮಂದಿ ಮಾತ್ರ. ಯಾರು ಏನೇ ಹೇಳಿದ್ರು ಕೂಡ ಕಳ್ಕೊಂಡು ಮಗ ವಾಪಸ್ ಬರ್ತಾನ ಅಂತ ಹೇಳಿ ನೇರವಾಗಿ ಪ್ರಶ್ನೆ ಕೇಳ್ತಿದ್ದಾರೆ ರೇಣುಕಾ ಸ್ವಾಮಿಯ ತಂದೆ. ಆ ಕುಟುಂಬ, ಮನೆಯ ಮಗನನ್ನ ಕಳೆದುಕೊಂಡ ಕುಟುಂಬ ಎಂಥ ಸಂಕಷ್ಟದಲ್ಲಿದೆ. ಪ್ರತಿನಿತ್ಯ ಕಾಲ ಕಳೆಯೋದು, ದಿನಗಳನ್ನ ದೂಡೋದು ಯಾವ ಮಟ್ಟಿಗೆ ಕಷ್ಟವಾಗಿದೆ, ಆ ಕುಟುಂಬದ ಪರಿಸ್ಥಿತಿ ಯಾವ ರೀತಿ ಇದೆ ವಿವರಿಸುತ್ತೆ ಈ ವರದಿ. ರೇಣುಕಾ ಸ್ವಾಮಿ ಕೊಲೆಯಾಗಿ ಇಂದಿಗೆ 3 ತಿಂಗಳು. ತಪ್ಪು ಮಾಡಿದ್ದೇ ಯಾರೋ, ಶಿಕ್ಷೆ ಯಾರಿಗೋ. ಮಗನಿಲ್ಲದೆ ಪೋಷಕರು, ಪತಿ ಇಲ್ಲದೆ ಪತ್ನಿ ಕಣ್ಣೀರು. ಜೂನ್ 8 ಈ ದಿನ ಮರ್ತಿದ್ರೆ ಒಮ್ಮೆ ನೆನ್ಪು ಮಾಡ್ಕೊಳ್ಳಿ. RR ನಗರದ ಪಟ್ಟಣಗೆರೆ ಶೆಡ್ನಲ್ಲಿ ಚಿತ್ರಹಿಂಸೆ ಕೊಟ್ಟು ದಮ್ಮಯ್ಯ ಬಿಟ್ಬಿಡಿ ಅಂತ ಗೋಗರೆದ್ರು ವ್ಯಾಘ್ರಗಳಂತೆ ಎರಗಿ ರೇಣುಕಾ ಸ್ವಾಮಿಯನ್ನ ಕೊಂದ ದಿನ. ಸ್ಯಾಂಡಲ್ವುಡ್ ಸುಲ್ತಾನ ಸೈತಾನನಾಗಿ ಬದಲಾದ ದಿನ. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆಯಾಗಿ ಇಂದಿಗೆ 3 ತಿಂಗಳು. ಹೌದು, ಬರೋಬ್ಬರಿ 90 ದಿನ. ತೆರೆ ಮೇಲೆ ಹೀರೋ ಆಗಿ ಮಿಂಚಿದ್ದ ಜಗ್ಗು ದಾದಾ ರೇಣುಕಾ ಸ್ವಾಮಿ ಲೈಫ್ ನಲ್ಲಿ ವಿಲನ್ ಅಂತೆ ಬಂದು ಆತನ ಕಥೆ ಮುಗಿಸಿ ಇಂದಿಗೆ 3 ತಿಂಗಳು. ಮನೆಗೆ ಆಧಾರವಾಗಿದ್ದ ಮಗನನ್ನ ಕಳೆದುಕೊಂಡ ರೇಣುಕಾ ಸ್ವಾಮಿ ತಂದೆ ತಾಯಿ ಹಾಗೂ ಜೀವನ ಸಂಗಾತಿಯನ್ನ ಕಳೆದುಕೊಂಡ ಪತ್ನಿ ಸಹನ ನಿತ್ಯ ಕಣ್ಣೀರಲ್ಲೇ ಬದುಕನ್ನ ದೂಡ್ತಾ ಇದ್ದಾರೆ. ಮದುವೆಯಾಗಿ 1 ವರ್ಷದ ಒಳಗೆ ತನ್ನ ಪತಿಯನ್ನ ಕಳೆದುಕೊಂಡಿರುವ ಸಹನ 6 ತಿಂಗಳ ಗರ್ಭಿಣಿ. ನೂರಾರು ಕನಸು ಕಂಡಿದ್ದ ಈಕೆಗೆ ಕಣ್ಣೀರೇ ಶಾಶ್ವತ.
ಆಗಿ 3 ತಿಂಗಳು. ಇತ್ತ ರೇಣುಕಾ ಸ್ವಾಮಿಯನ್ನ ಅಮಾನುಷವಾಗಿ ಕೊಂದ ದರ್ಶನ್ ಅರೆಸ್ಟ್ ಆಗಿ ಸೆಪ್ಟೆಂಬರ್ 11ಕ್ಕೆ 3 ತಿಂಗಳು ಆಗ್ತಾ ಇದೆ. ಸದ್ಯ ಬಳ್ಳಾರಿ ಪಂಜರದಲ್ಲಿ ಬಂಧಿಯಾಗಿ ಬಿಡುಗಡೆಗೆ ಚಡಪಡಿಸ್ತಾ ಇರುವ ದರ್ಶನ್ಗೂ ನಾಳೆ ಶಾಖ ಎದುರಾಗೋ ಎಲ್ಲ ಲಕ್ಷಣಗಳಿದ್ದು ಜೈಲೇ ಖಾಯಂ ಎನ್ನಲಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.